ಸೊಸೆ ಹೆಸರಿಗೆ ಆಸ್ತಿ ಭರಿಸಿ ಅಮ್ಮ ಮಗ ಆತ್ಮಹತ್ಯೆ. ಒಂದೇ ಮನೆಯಲ್ಲಿ ಮೂವರ ಸಾವಿಗೆ ಕಾರಣ ನಿಗೂಢ. ಒಂದೇ ಮನೆಯ ಮೂವರು ನಿಗೂಢವಾಗಿ ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ಕಣ್ರಿ. ಮೊದಲ ಮಹಡಿಯಲ್ಲಿ ಮಗ, ಕೆಳ ಮಹಡಿಯಲ್ಲಿ ಅಮ್ಮ ಆತ್ಮಹತ್ಯೆ ಮಾಡಿಕೊಂಡಿದ್ರೆ 1 ವರ್ಷದ ಹಿಂದಷ್ಟೇ ಸೊಸೆಯ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಒಟ್ಟು ಈ ಮನೆಯಲ್ಲಿ ಮೂವರು ಸಾವು ಒಂದೇ ತರ ನಡೆದಿರುವುದು ಇದೀಗ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ನಗರದಲ್ಲಿ ತಾಯಿ ಮತ್ತು ಪ್ರಸೂತಿ ಆಸ್ಪತ್ರೆಯಲ್ಲಿ ನಡೆಸುತ್ತಿದ್ದ ಡಾಕ್ಟರ್ ಜಯಶ್ರೀ 55 ವರ್ಷದವರು. ಅವರ ಮಗ 34 ವರ್ಷದ ಆಕಾಶ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಡಾಕ್ಟರ್ ಜಯಶ್ರೀ ಖ್ಯಾತ ವೈದ್ಯರಾಗಿದ್ರು. ಆದ್ರೆ ದಿಢೀರ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಎಲ್ಲರಿಗೂ ನಂಬೋಕೆ ಆಗ್ತಿಲ್ಲ ಕಣ್ರಿ. ವಿನೋಬ್ ನಗರದಲ್ಲಿ ಇವರು ವಾಸ ಮಾಡ್ತಿದ್ರು. ಆಸ್ತಿ ಅಂತಸ್ತು ಇದ್ರು ನೆಮ್ಮದಿ ಅನ್ನೋದು ಇವರ ಬಾಳಲ್ಲಿ ಮರೀಚಿಕೆ ಆಗಿತ್ತು ಅಂತಾರೆ ಇಲ್ಲಿನ ಸ್ಥಳೀಯರು. ಡಾಕ್ಟರ್ ಜಯಶ್ರೀ ಅವರು ತಮ್ಮ ಮನೆಯ ಕೆಳ ಅಂತಸ್ತಿನಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಪುತ್ರ ಆಕಾಶ್ ಮೊದಲ ಮಹಡಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಾವಿಗೂ ಮುನ್ನ ತಾಯಿ ಮತ್ತು ಮಗ ಇಬ್ಬರು ಡೆತ್ ನೋಟ್ ಬರೆದಿಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ. ಅದರಲ್ಲಿ ತಮ್ಮ ಹೆಸರಲ್ಲಿದ್ದ ಆಸ್ತಿಯನ್ನ ಸೊಸೆ ಹೆಸರಿಗೆ ಬರೆದಿಟ್ಟು ಬಳಿಕ ಈ ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಕೌಟುಂಬಿಕ ಸಮಸ್ಯೆಯೇ ಆತ್ಮಹತ್ಯೆಗೆ ಕಾರಣವಾಯ್ತಾ? ಕೌಟುಂಬಿಕ ಸಮಸ್ಯೆಯೇ ಆತ್ಮಹತ್ಯೆಗೆ ಕಾರಣ ಎನ್ನಲಾಗ್ತಿದೆ. 15 ತಿಂಗಳ ಹಿಂದೆ ಮೃತ ಆಕಾಶ್ ಅವರ ಮೊದಲ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಅದೇ ನೋವಿನಲ್ಲಿ ಆಕಾಶ್ ಕಳೆಯುತ್ತಿದ್ದ. ಈ ನೋವು ಮರೆಯಲು ಕಳೆದ ತಿಂಗಳಷ್ಟೇ ಇನ್ನೊಂದು ಮದುವೆ ಕೂಡ ಆಗಿದ್ದ ಈ ಆಕಾಶ್. ಮೂಲಗಳ ಪ್ರಕಾರ ಆಕಾಶ್ ರಿಯಲ್ ಎಸ್ಟೇಟ್ ನಲ್ಲಿ ಹಣ ಹೂಡಿಕೆ ಮಾಡೋದಕ್ಕೆ ತಾಯಿಗೆ ಹಣಕ್ಕಾಗಿ ಪೀಡಿಸುತ್ತಿದ್ದ ಅಂತ ಹೇಳಲಾಗ್ತಾ ಇದೆ. ಇದರಿಂದ ತಾಯಿ ಮಗನ ಜೊತೆ ಆಗಾಗ ಜಗಳ ಆಗ್ತಿತ್ತು. ಇತ್ತೀಚೆಗೆ ಮದುವೆಯಾಗಿ ಬಂದ 2ನೇ ಪತ್ನಿ ನವ್ಯಾಗೆ ಈ ಜಗಳ ಮಾಮೂಲಾಗಿತ್ತು ಕಣ್ರಿ. ತಾಯಿ ಮಗನ ಜಗಳ ವಿಕೋಪಕ್ಕೆ ತಿರುಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇವರಿಬ್ಬರ ಸಾವಿಗೆ ಇದೇ ಕಾರಣವಾಗಿತ್ತಾ ಅಥವಾ ಇನ್ನಾವುದೋ ಕಾರಣ ಇದೆನಾ ಅನ್ನೋದು ಪೊಲೀಸರ ತನಿಖೆ ವೇಳೆ ಗೊತ್ತಾಗಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.